ವೀಕ್ಷಕರೇ, ನಮ್ಮ ಮಸ್ತಿ ಕುಸ್ತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಚಾನಲ್ನಲ್ಲಿ ವಿಶೇಷ ಅತಿಥಿಯಾಗಿ ಗಜಂ ಸ್ವಾಮೀಜಿ ಅವರನ್ನ ಕರೆದಿರುತ್ತೇವೆ. ಸೊ ನಮ್ಮ ಕರೆಗೆ ಹೋಗೊಟ್ಟು ಅವರು ನಮ್ಮ ಚಾನಲ್ಗೆ ತಮ್ಮ ಇಂಟರ್ವ್ಯೂ ಕೊಡಲು ಬಂದಿರುತ್ತಾರೆ. ಬನ್ನಿ ವೀಕ್ಷಕರೇ, ಸ್ವಾಮೀಜಿ ಅವರನ್ನ ಟೊಮೆಟೊ ಕೊಟ್ಟು ಸ್ವಾಗತ ಮಾಡೋಣ. ಟೊಮೆಟೊ ಅದಾವ? ತುಟ್ಟಿಗವ? ಹೌದಾ, ಸಾರಿ. ಬನ್ನಿ ವೀಕ್ಷಕರೇ, ಸ್ವಾಮೀಜಿ ಅವ್ರನ್ನ ಉಳ್ಳಾಗಡ್ಡಿ ಕೊಟ್ಟು ಸ್ವಾಗತಿಸೋಣ. ಸ್ವಾಮೀಜಿಗಳೇ, ಈ ಉಳ್ಳಾಗಡ್ಡಿಯನ್ನು ತೆಗೆದುಕೊಂಡು ಎಲ್ಲರಿಗೂ ತಮ್ಮ ಆಶೀರ್ವಾದವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ತೆಗೆದುಕೊಳ್ಳಿ ಸ್ವಾಮೀಜಿ. ಬನ್ನಿ ವೀಕ್ಷಕರೇ, ಈ ದಿನ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗಜಂ ಸ್ವಾಮೀಜಿ ಅವ್ರನ್ನ ಸಂದರ್ಶನ ತೆಗೆದುಕೊಳ್ಳೋಣ. ಸ್ವಾಮೀಜಿಯವರೇ, ತಮ್ಮ ಬಗ್ಗೆ ಒಂದೆರಡು ಮಾತುಗಳು. ನನ್ನ ಹೆಸರು ಗಜಂ ಸ್ವಾಮಿ. ನಾನು ಹಲವಾರು ಕಡೆಗೆ ಪೂಜೆ ಮಾಡಿದ್ದೇನೆ. ನಿಮ್ದು ಏನಾರ ಪೂಜೆ ಇದ್ರೆ ಹೇಳ್ರಿ, ಬಂದು ಮಾಡಿಕೊಡ್ತೇವೆ ನಾವು. ಸೊ ವೀಕ್ಷಕರೇ, ತಮ್ಮ ಮನೆಯಲ್ಲಿ ಅಥವಾ ಎಲ್ಲಾದರೂ ಪೂಜೆ ಇದ್ದರೂ ಕೂಡ ಸ್ವಾಮೀಜಿಗಳು ಬಂದು ನಿಮ್ಮ ಸ್ಥಳದಲ್ಲಿ ಮಾಡಿಕೊಡ್ತಾರೆ. ಇವಾಗ ಸ್ವಾಮೀಜಿಯವರ ಫೀಸ್ ಶುಲ್ಕನ ಕೇಳೋಣ ಬನ್ನಿ. ಸ್ವಾಮೀಜಿಯವರೇ, ಒಂದು ಪೂಜೆಗೆ ನೀವು ಎಷ್ಟು ದುಡ್ಡನ್ನು ತೆಗೆದುಕೊಳ್ತೀರಾ? ಇಲ್ಲೇ ಲೋಕಲ್ ಇದ್ರೆ 1 ಲಕ್ಷ ತಗೋತೇವಿ. ಇಲ್ಲ 50 ಕಿಲೋಮೀಟರ್ ಮೇಲಿದ್ರೆ 1.5 ಲಕ್ಷ ತಗೋತೇವಿ. ಸ್ವಾಮೀಜಿಯವರ ಫೀಸ್ ಸ್ವಲ್ಪ ಕಡಿಮೆ ಇದೆ. ಸೊ ಯಾರು ಬೇಕಾದರೂ ಪೂಜೆ ಮಾಡಿಸ್ಬೋದು ನಿಮ್ಗೆ ಇಷ್ಟ ಇದ್ದರೆ. ನೆಕ್ಸ್ಟ್ ಈಗ ಸ್ವಾಮೀಜಿಯವರ ಜೀವನ ಚರಿತ್ರೆ ಬಗ್ಗೆ ಕೇಳೋಣ. ಸ್ವಾಮೀಜಿಯವರೇ, ನೀವು ಇಷ್ಟು ದಿವಸ ಎಲ್ಲಿದ್ರಿ? ಯಾರೂ ಕಂಡಿಲ್ಲಲ್ಲ, ಯಾಕೆ? ನಾನು ಗುಹೆ ಒಳಗಿದ್ದೆ. 20 ವರ್ಷದಿಂದ ಧ್ಯಾನ ಮಾಡ್ತಿದ್ವಿ. ಈಗ ತಾನೇ ಹೊರಗೆ ಬಂದಿದ್ದೇವೆ. ಹೊರಗೆ ಬಂದು ಡೈರೆಕ್ಟ್ ನಮ್ಮ ಚಾನಲ್ಗೆ ಬಂದಿರಿ ಸ್ವಾಮೀಜಿ ನೀವು? ಇಲ್ಲ, ಗುಡಿಗೆ ಹೋಗಿ ಬಂದೇವಿ. ದೇವಸ್ಥಾನಗಳಿಗೆ ಹೋಗೋದೇವಿ. ಹೌದಾ, ಯಾವ ದೇವಸ್ಥಾನ ಸ್ವಾಮೀಜಿ? ಸಿದ್ಧಾರಮಠ, ಇಲ್ಲಿ ನಿಮ್ಗೆ ಈಗ ಗುಹೆ ಒಳಗೆ ಕುಂತಾಗ ನಿಮ್ಗೆ ಆದಂಥ ಅನುಭವ ಏನು ಸ್ವಾಮೀಜಿ? ಅಲ್ಲ, ಗುಹೆ ಒಳಗೆ ಹೆಂಗೆ ಅನಿಸ್ತಾರೆ ಸ್ವಾಮೀಜಿ ನಿಮ್ಗೆ? ಭಯ ಅದು ಆತನ ಸ್ವಾಮೀಜಿ ಗುಹೆ ಒಳಗೆ? ಹಾಗೆ ಹಂಗಿಲ್ಲ, ನಮಗೆ ದಿನ ರೂಢಿ ಇದೆ. ಅದು ಏನು ನಮ್ಗೆ ತೊಂದರೆ ಆಗೋದಿಲ್ಲ. ದೇವ್ರಿಗೆ ಇರೋದು ಪ್ರತ್ಯಕ್ಷ ಆಗ್ಯಾರ ಸ್ವಾಮೀಜಿ ಗುಹೆ ಒಳಗೆ? ಯಾರು ಸ್ವಾಮೀಜಿ, ನೀವು ಗುಹೆ ಒಳಗೆ ಕುಂತಾಗ ಯಾವ ದೇವ್ರ ಪ್ರತ್ಯಕ್ಷ ಆಗಿದ್ರು ಸ್ವಾಮೀಜಿ? ನಮ್ಗೆ ಹಂಗೆ ಅದೆಲ್ಲ ಕೇಳಬೇಡ್ರಿ. ಅದು ನಮ್ಗೆ ಹೇಳೋದೆಲ್ಲ ಪರ್ಸನಲ್ ವಿಷಯ. ಹೌದಾ, ನಿಮ್ಮ ಪರ್ಸನಲ್ ವಿಷಯ ಕೇಳಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ? ಮತ್ತು ಈಗ ನಿಮಗೆ ಯಾವ ಕ್ವಶನ್ ನಾವು ಕೇಳ್ಬೋದು, ಯಾವ ಪ್ರಶ್ನೆ ಮಾಡ್ಬೋದು? ನೀವು ಯಾವ್ದಾದ್ರು ಕೇಳಿ. ಮತ್ತು ಯಾವ್ದಾರು ಕೇಳಿದ್ರೆ ನೀವು ಆನ್ಸರ್ ಮಾಡಂಗ ಸ್ವಾಮೀಜಿ? ಬೈತೀರಿ ನಮಗೆ ನೀವು? ಏನ್ರಿ ದೇವಸ್ಥಾನ ಬಗ್ಗೆ ಇದನ್ನ ಕೇಳ್ರಿ. ಈಗ ದೇವಸ್ಥಾನ ಬಗ್ಗೆ ಅಂದ್ರೆ ನೀವು ಈಗ ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಸ್ವಾಮೀಜಿ ಇಲ್ಲಿ ಬರ್ಬೇಕಾದ್ರೆ? ಇಲ್ಲಿ ಬರ್ಬೇಕಾದ್ರೆ ಧರ್ಮಸ್ಥಳ ಮಂಜುನಾಥಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿ ಅಲ್ಲೇನೋ ಬಿಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಸ್ವಾಮೀಜಿ? ಇಲ್ಲ, ನಾವು ಸ್ವಾಮೀಜಿಗಳಲ್ಲ, ಬಿಡ್ತಾರೆ. ಓ ಹೌದೌದು, ಜನಸಾಮಾರಿಗೆ ಬಿಡ್ತಾ ಇಲ್ಲ, ಮನುಷ್ಯರಿಗೆ ಬಿಡ್ತಾ ಇಲ್ಲ. ನೀವು ಮನುಷ್ಯರಲ್ಲ. ಈಗ ಅಂದ್ರೆ ಧರ್ಮಸ್ಥಳದಾಗ ನೀವು ಮನುಷ್ಯರಿಗೆ ಬಿಡ್ತಾ ಇಲ್ಲ ಸ್ವಾಮೀಜಿ ಅಲ್ಲಿ ಹಂಗಾರ? ಅಂದ್ರೆ ನೀವು ಮನುಷ್ಯರಲ್ಲ ಸ್ವಾಮೀಜಿ ಹಂಗಾರ? ಮತ್ತು ನೀವೇನು ಸ್ವಾಮೀಜಿ? ನಾವು ಸ್ವಾಮೀಜಿ ಇದು ನಾವು ಎಲ್ಲ ತಪಸ್ ಮಾಡಿದ್ದ ಇದು ನಾವು. ಅಲ್ಲಿ ಸ್ವಾಮೀಜಿ, ಈಗ ನೀವು ಮನುಷ್ಯರ ಹೋದ್ನಲ್ಲ ಸ್ವಾಮೀಜಿ, ಮನುಷ್ಯರ ದೇವ್ರ ಸ್ವಾಮೀಜಿ ನೀವು? ದೇವ್ರು. ಹೌದಾ, ಯಾವ ದೇವ್ರ ಸ್ವಾಮೀಜಿ? ಇದು ಈಗ ನೀವು ಯಾವ ಬೇಕಾರ ಆಗ್ಬೋದು, ನಾವು ಹೆಂಗ್ ಬೇಕಾರ ನಿಮಗೆಲ್ಲ ತಿಳಿಸ್ಬೋದು. ನೀವು ಯಾವ್ದು ಬೇಕಾದ್ರೆ ನೀವೇನು ಪ್ರಶ್ನೆ ಕೇಳಿದ್ರೆ ನಾವು ಹೇಳಕ್ ಬಿಡ್ಬೋದು. ಈಗ ನೀವು ಸ್ವಾಮೀಜಿ ದೇವರಾಗಿ ಯಾರಿಗಾರ ವರ ಕೊಟ್ರಿ ಸ್ವಾಮೀಜಿ? ಎಷ್ಟು ದಿವಸ ವರ ಕೊಟ್ಟೇನಿ, ನೆನಪಿಲ್ಲ. ಹೌದಾ, ಅಷ್ಟು ವರ ಕೊಟ್ರಿ ಸ್ವಾಮೀಜಿ ನೀವು? ಒಂದು ವರ ಹೇಳ್ರಿ ಸ್ವಾಮೀಜಿ, ಯಾವ ವರ ಕೊಟ್ಟಿದ್ರ? ಅವ್ನು ಟಕ್ಲಿ ಆಗಿದ್ದ, ಅವ್ ಕೂದ್ ಬರ್ಲಿ ಅಂತ ವರ ಕೊಟ್ಟೇನಿ. ಹೌದು ಸ್ವಾಮೀಜಿ. ಈಗ ಅವ್ನು ಕೂದ್ ಬಂದವ ಸ್ವಾಮೀಜಿ? ಬಂದವ್. ಏನು ಬರತ್ತ ಅವ್ನು ಸ್ವಾಮೀಜಿ? ಏನು ಬಂದ್ಬಿಟ್ಟವ ಆಲ್ರೆಡಿ? ಬಂದವ್. ಹೌದಾ ಸ್ವಾಮೀಜಿ? ನಾಳಿಂದ ನಾವು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಕ್ಕೆ ಮಾಡಿ ಸ್ವಾಮೀಜಿ. ಅಂದ್ರೆ ಕೂದಲಿರೋರಿಗೆ, ಕೂದಲು ಇಲ್ಲದೆ ಇರೋರಿಗೆ ಕೂದಲು ಬರ್ಸುವಂತಹ ತಮ್ಮ ಅದ್ಭುತ ವರದಿಂದ ಅವ್ರಿಗೆ ಕೂದಲು ಬಂದ ಮೇಲೆ ಅವ್ರ ಫೀಸ್ನ ನಿಮ್ಗೆ ಕೊಡ್ಬೇಕಂತ ಮಾಡಿವಿ ಸ್ವಾಮೀಜಿ. ಹೆಂಗಂತೀರಿ? ನಾವು ಎಲ್ಲ ವರ ಕೊಡ್ತೇವೆ, ನಿಮ್ಗೆ ಫೀಸ್ ಕೊಡ್ತೀವಿ. ಸ್ವಾಮೀಜಿ, ಈಗ ಕೂದಲು ಎಷ್ಟು ದಿವಸ ಬರ್ತಾವೆ ಸ್ವಾಮೀಜಿ ನೀವು ವರ ಕೊಟ್ಟ ಮೇಲೆ? 1 ತಿಂಗಳು ಆಗ್ಬೋದು, ಹಂಗೆ 1 ವಾರ ಆಗ್ಬೋದು. ಗ್ಯಾರಂಟಿ ಇಲ್ಲ ಸ್ವಾಮೀಜಿ ಹಂಗಾರ? ಒಂದು ವಾರ ಆಗ್ಬೋದು ಗ್ಯಾರಂಟಿ. 1 ವಾರದ ಗ್ಯಾರಂಟಿ ಬರ್ತದೆ ಸ್ವಾಮೀಜಿ ಹಂಗಾರ? ಈಗ ನಾವು ಕಟಿಂಗ್ ಮಾಡಿಸಿದ್ರೆ 1 ವಾರದಾಗ ಕೂದಲು ಬರ್ಬೇಕು ಸ್ವಾಮೀಜಿ. ಇನ್ನು ಕೂದಲು ಹೋಗಿರ್ತಾವ ಉದಕ ಸರ್, 1 ವಾರದಾಗ ಹೆಂಗೆ ಬರ್ತಾವೆ ಸ್ವಾಮೀಜಿ ಅವ? ನಾವು ತಪಸ್ ಮಾಡಿದ ದೇವ್ರು ಅದು ವರ ಕೊಟ್ಕೊಳ್ಳೆ ನಾವು ಬರ್ತಾವೆ. ಓಹೋ, ನೀವು ತಪಸ್ ಮಾಡಿ ಬಂದಿರ್ತೀರಿ. ಸೊ ನೀವು ಅವ್ರಿಗೆ ವರ ಕೊಟ್ಕೊಳ್ಳೆ 1 ವಾರದಾಗ ಬಂದ್ಬಿಡ್ತಾವೆ ಸ್ವಾಮೀಜಿ. ಈಗ ಮತ್ತೆ ನಿಮಗೇನು ಕೇಳ್ಬೇಕಂದ್ರೆ, ಈಗ ನೀವು ಒಂದು ದಿವಸದಾಗ ಸ್ವಾಮೀಜಿ ಎಷ್ಟು ಹೊತ್ತು ಊಟ ಮಾಡ್ತೀರಿ ಸ್ವಾಮೀಜಿ ನೀವು? 3 ಹೊತ್ತು 4 ಹೊತ್ತು ಮಾಡ್ತೇವೆ. 4 ಹೊತ್ತು ಮಾಡ್ತೀರಿ ಸ್ವಾಮೀಜಿ. ಈಗ ಬೆಳಗ್ಗೆ ಎದ್ದು ಎಷ್ಟು ಗಂಟೆಗೆ ಮಾಡ್ತೀರಿ ಸ್ವಾಮೀಜಿ ಊಟನ? ಬೆಳಗ್ಗೆ ಎದ್ದ ಲಘು ಮಾಡಿರ್ತೇವೆ. ಅದೇ ಸ್ವಾಮೀಜಿ, ಟೈಮ್ ಅದು ಐತಿಲ್ರಿ ಅದಕ್ಕೆ? 6 ಗಂಟೆ. 6 ಗಂಟೆ ಬೆಳಗ್ಗೆ ಎದ್ದು. ಅವಾಗ ಊಟ ಮಾಡ್ತಿರೋ ನಾಷ್ಟ ಮಾಡ್ತೀರಿ ಸ್ವಾಮೀಜಿ? ಅವಾಗ ಏನು ಮಾಡ್ತೀರಿ ಸ್ವಾಮೀಜಿ ಅವಾಗ ನಾಷ್ಟ? ಅಂದ್ರೆ ಯಾವ ಥರ? ಅವ್ರು ಭಕ್ತರು ಕೊಟ್ಟಿದ್ದ ಇದು ಉಪ್ಪಿಟ್ಟು ಅವನ್ನ ತಿಂದು. ಬೆಳಿಗ್ಗೆ 6 ಗಂಟೆಗೆ ಯಾವ ಮಮ್ಮನೋಗಿ ಬರ್ತಾನೆ ರೀ ಸ್ವಾಮೀಜಿ ಭಕ್ತರ? ಭಕ್ತ ಬರಲ್ರಿ, ನಾವು ವರ ಕೊಟ್ಟಿದ್ದೆ. ಅಲ್ರಿ, ಉಪ್ಪಿಟ್ಟಿಗೆ ಏನೋ ಹೊರ ಕೊಡ್ತೀರಿ ಸ್ವಾಮೀಜಿ ನೀವು? ಏನು ಹೇಳ್ತೀರಿ ನೀವು?
ಬನ್ನಿ ವೀಕ್ಷಕರೇ, ಸ್ವಾಮೀಜಿ ಸಾರಾಯಿ ಕುಡಿಯುವಂಥ ಧೂಮ್ರಪಾನಿಗಳಿಗೆ ಯಾವ ಥರ ಬಿಡಿಸ್ತಾರೆ ಚಟ ಅಂತ ಕೇಳೋಣ. ಸ್ವಾಮೀಜಿಯವರ ಈಗ ಡೈಲಿ ಕುಡಿದು ಬಂದು ಮನೆಗೆ ಗದ್ದಲ ಮಾಡ್ತಿರ್ತಾರೆ, ಡೈಲಿ ಕುಡಿದು ಕಟ್ರನ್ನ ದಂಡಿಗೆಲ್ಲ ಬಿಡ್ತಿರ್ತಾರೆ, ಒಮ್ಮೆ ಅಲ್ಲೇ ಕುಡಿದು ಕಾಸದ ಬಾರ್ನಾಗ ಬಿಡ್ತಿರ್ತಾರೆ. ಸೊ ಅಂಥವ್ರಿಗೆ ಹೆಂಗೆ ಬಿಡ್ತೀರಿ ಸ್ವಾಮೀಜಿ ನೀವು? ನಾವು ಒಂದು ಎಣ್ಣೆ ಕೊಟ್ಟಿರ್ತೇವೆ, ಅದನ್ನು 3 ಹೊತ್ತು 2 ಹೊತ್ತು ತಗೊಂಡ್ರೆ ಅದರ ಅಲ್ಲ, ಎಣ್ಣೆ ಹೊಡೆದಿರ್ತಾರೆ ಸ್ವಾಮೀಜಿ ಆಲ್ರೆಡಿ ಅವರು ದಿನ ಕೂತ್ಕೋಬೇಕು ಅವರು. ಅಲ್ಲ ಸ್ವಾಮೀಜಿ, ಈಗ ಎಣ್ಣೆ ಹೊಡೆದು ಬಿಟ್ಟಿರ್ತಾರೆ ಸ್ವಾಮೀಜಿ ಆಲ್ರೆಡಿ ಅವರು. ಎಣ್ಣೆ ಹೊಡೆದ ನಿಮ್ಮ ಕಡೆ ಬಂದಿರ್ತಾರೆ ಅವರು, ಮತ್ತೆ ನೀವೇ ಎಣ್ಣೆ ಕೊಡ್ತೀರಿ ಸ್ವಾಮೀಜಿ ಅವ್ರಿಗೆ? ಅವ್ರಿಗೆ ಅವ್ರು ಕುಡಿಸಂತ ಈಗ ಎಣ್ಣೆ ಕೊಡ್ತೇವೆ. ಸ್ವಾಮೀಜಿಗಳಿಗೆ ನಾವು ಕೇಳುವಂಥ ಪ್ರಶ್ನೆ ಅರ್ಥ ಆಗ್ತಲ್ಲ ಅನ್ಸುತ್ತೆ. ಸ್ವಾಮೀಜಿ ಈಗ ಅವ್ರು ಎಣ್ಣೆ ಹೊಡೆದು ಬಂದಿರ್ತಾರೆ ಸ್ವಾಮೀಜಿ ಆಲ್ರೆಡಿ ಆ ಅಂಗಡ್ಯಾಗ, ನೀವು ಯಾವ ಥರ ಎಣ್ಣೆ ಕೊಡ್ತೀರಿ ಸ್ವಾಮೀಜಿ ಅವ್ರಿಗೆ? ಏನ್ರಿ ಮೇಡ, ನೀವು ಅದನ್ನೆಲ್ಲ ಕೇಳಕ್ ಹೋಗ್ಬಾರ್ದು, ನಾವು ಕೊಡ್ತೇವೆ. ಹೌದು ಸ್ವಾಮೀಜಿ, ಈಗ ಅವರು ಆ ಎಣ್ಣೆ ಕೊಟ್ಟ ಮೇಲೆ ಅದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ಸ್ವಾಮೀಜಿ ನಿಮ್ಗೆ ಅವರು? ಅವರು 1 ಲಕ್ಷ 1.5 ಲಕ್ಷ ಕೊಡ್ಬೋದು, ಒಂದು ಎಣ್ಣೆಗೆ 1 ಲಕ್ಷ. ಅಲ್ಲ ಸ್ವಾಮೀಜಿ, ಬರೀ ಎಣ್ಣೆ ಬಿಡಾಕ ಸ್ವಾಮೀಜಿ? ಅಂತ ಅಲ್ಲ ಸರ್, ಅವ್ನು ಡೈಲಿ ಎಣ್ಣೆ ಹೊಡೆದು 2 ಲಕ್ಷ ರೂಪಾಯಿ ಸಾಲ ಮಾಡ್ತಾನೆ ಸ್ವಾಮೀಜಿ ಅವ, ಮತ್ತೆ ನಿಮ್ಗೆ 1.5 ಲಕ್ಷ ರೂಪಾಯಿ ಕೊಡ್ಬೇಕು ಸ್ವಾಮೀಜಿ ಅವ? ಹೆಂಗಂದ್ರೆ ಈಗ ಒಂದು ಎಣ್ಣೆ ಬಿಟ್ಟಿದಾಗ ಅವು 1-2 ದಿವ್ಸಕ್ಕೆ ಬಿಡ್ತಾನೆ. ಓ, ಅಂದ್ರೆ ನೀವು ಕೊಟ್ಟಿರುವಂಥ ಎಣ್ಣೆ ಕೊಡೋದು ಕಾಸು 2 ದಿವಸಕ್ಕೆ ಅವ್ನು ಎಣ್ಣೆ ಹೊಡೆದು ಬಿಡ್ತಾನೆ. ಅದೇ ಸ್ವಾಮೀಜಿ, ನೀವು ಆ ಎಣ್ಣೆ ಬಗ್ಗೆ ಸ್ವಲ್ಪ ಹೇಳಿಲ್ಲ, ಯಾವ ಎಣ್ಣೆ ಸ್ವಾಮೀಜಿ ಅದು? ಅದನ್ನೆಲ್ಲ ನೀವು ಕೇಳಕ್ ಹೋಗ್ಬಾರ್ದ್ರಿ. ಹೌದು ಸ್ವಾಮೀಜಿ, ಆಯ್ತು ಬಿಡ್ರಿ, ಕೇಳಕ್ಕೆ ಹೋಗ್ಬಾರ್ದು ಸ್ವಾಮೀಜಿ ಹೇಳ್ತಾರೆ. ಮತ್ತೀಗ ಯಾವ ಕ್ವಶನ್ ಸ್ವಾಮೀಜಿ ನಾವು ನಿಮ್ಗೆ ಕೇಳ್ಬೋದು ಸ್ವಾಮೀಜಿ? ನೀವು ಹಿಂಗ ದೇವಸ್ಥಾನ ಬಗ್ಗೆ ಇದು ಯಾವ್ದು ಪದೇ ಅದನ್ನ ಕೇಳಕ್ಕೆ ತಲೆ ಕಟ್ಟತೀನಿ ಸ್ವಾಮೀಜಿ ನಮಗೆ. ಏನು ನಿಮ್ಗೆ ಸಮಸ್ಯೆ ಇದ್ರೆ ಆರೋಗ್ಯ ಹಿಂಗ ಕಿಡ್ನಿ ಹಿಂಗ ಕಾಲು ಹಿಂಗ ಅಂತೆಲ್ಲ ಕೇಳಿ. ಅಂದ್ರೆ ಈಗ ಕಾಲು ಇರ್ಲಿಕ್ಕಂದ್ರೆ ನೀವು ನಿಮ್ದೇನು ಕಾಲು ಕೊಡ್ತೀರಾ ನೀವು ಅವ್ರಿಗೆ? ಎಲ್ಲ ಪ್ಲಾಸ್ಟಿಕ್ಕಿನ ಕಾಲು ಇರ್ತಾವ, ಅದಕ್ಕೆ ಪ್ಲಾಸ್ಟಿಕ್ಕಿನ ಕಾಲು ಹಾಕಿದ್ರೆ ಅದು ನಾವು ಮಂತ್ರ ಹಾಕಿ ಕೇಳ್ತೇವೆ, ಅದನ್ನ ಇಸ್ಕೊಂತ ಅದ್ರ ಬಂದ್ಬಿಟ್ಲೆ ಬಂದ್ಬಿಡುತ್ತೆ. ಸ್ವಾಮೀಜಿ, ಈಗ ನೀವು ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಆಶ್ರಮಕ್ಕೆ ಬಂದವರಿಗೆಲ್ಲ ಒಂದು ಲಿಂಬೆಯನ್ನು ಕೊಡ್ತಿರ್ತಾರೆ ಸ್ವಾಮೀಜಿ, ನೀವು ಸುಳ್ಳನ ಕರೆಣ ಅದು ನಾವು ಕೊಡ್ತೇವ್ರಿ. ಅದು ಹೆಂಗಿರುತ್ತೆ ಸ್ವಾಮೀಜಿ ಅದು? ಅದೇ ಹಳದಿ ಇರ್ತೈತಿ, ಹೆಂಗೆ ಇಡ್ತೀನಿ ಏನು ಸ್ವಾಮೀಜಿ? ಹಳದಿ ಹಾಂ ಸ್ವಾಮೀಜಿ ಇರ್ತಾವ. ಹಾಂ ಸ್ವಾಮೀಜಿ, ಮತ್ತು ಆ ಲಿಂಬೆಯನ್ನು ತತ್ತಿ ಬಾಳೆಹಣ್ಣು ಮತ್ತು ಉದ್ದಿನ ಕಡ್ಡಿ ಏನೇನು ಕೊಟ್ಟು ಕಾಸು ಜನರಿಗೆ ಅಲ್ಲಿ ಇಡಕ್ಕೆ ಹೇಳ್ತಿರ್ತಾರೆ ಸ್ವಾಮೀಜಿ ನೀವೇನು? ಅವ್ರು ಹಿಂಗೆ ಸಮಸ್ಯೆ ಇದ್ದಾಗ ಅವ್ರು ನಮ್ಮ ಕಡೆಗೆ ತೊಗೊಂಡೋಗಿರ್ತಾರೆ. ಒಟ್ಟು ನೀವು ಅಂಥದ್ದೆಲ್ಲ ಮಾಡ್ತೀರಿ ಸ್ವಾಮೀಜಿ ಹಂಗಾರೆ? ಹೌದು ಸ್ವಾಮೀಜಿ. ಸ್ವಾಮೀಜಿ ಎಷ್ಟು ಹೋಗ್ತೀರಿ ಸ್ವಾಮೀಜಿ ಅಂತೆಲ್ಲ ಮಾಡಕ್ಕೆ ನಾವು? ಅವ್ರು ಇದು 1 ಲಕ್ಷ ಅದು ಹಾಕತ್ತೀವಿ. 1 ಲಕ್ಷ ಸ್ವಾಮೀಜಿ? ಅಲ್ಲಿ ಸ್ವಾಮೀಜಿ, ಈಗ ಒಬ್ಬೊಂದು ಸಾಲ ಆಗಿರುತ್ತೆ ಸ್ವಾಮೀಜಿ, ಸಿಕ್ಕಾಪಟ್ಟೆ 1-2 ಲಕ್ಷ ರೂಪಾಯಿ ಸಾಲ ಆಗಿರುತ್ತೆ ಸ್ವಾಮೀಜಿ ಅಂತ. ಆ ಸಾಲ ತೀರ್ಸ್ಬೇಕಂತೇಳಿ ನಿಮ್ಮ ಕಡೆ ಬಂದಿರ್ತಾನೆ ಸ್ವಾಮೀಜಿ ಅವ. ಆ ಸಾಲ ತೀರ್ಬೇಕಂತೇಳಿ ನೀವೇನೋ ಅವ್ಗೆ ಲಿಂಬೆಯನ್ನು ತೆಂಗಿನಕಾಯಿ ಅದು ಇದು ಕಸಬರಿಗೆ ಇದು ಕೊಟ್ಟು ಕಳಿಸ್ತೀರಿ ಸ್ವಾಮೀಜಿ ಅಲ್ಲಿ ಇಡಕ್ಕೆ. ಅದಕ್ಕೆ 1 ಲಕ್ಷ ಸಾಲ ಮಾಡ್ಕೊಂಡು ಸ್ವಾಮೀಜಿ ಅವ. ಅವ್ರು ಏನ್ರ ಇದು ಭಾಳ ಬಡವ್ರ ಹಿಂಗ ನಮ್ಗೆ ಊಟ ತಿನ್ನಕ ಹಂಗ ಆಗ್ಲಿಲ್ಲ ಅಂದ್ರೆ ಅವ್ರ ಪಾಪ ಬೇಡ ರೊಕ್ಕ ನಮಗೂ ಬೇಜಾರಾಕೈತಿ, ಅವ್ರು ಏನ್ ತಿನ್ನಕ ಬದಾಡತ್ತಾರ, ರೊಕ್ಕ ಏನ್ ಬರ್ಬೇಕ? ಅಲ್ಲಿ ಸ್ವಾಮೀಜಿ, ಅಂದ್ರೆ ನೀವು ಬಡವ್ರಿಗೆ ಈಗ ಫ್ರೀ ಕೊಡ್ತೀರಿ ಅಂತ ಅರ್ಥ. ಈಗ ಫ್ರೀ ಯೋಜನೆ ನೀವು ಇಟ್ಟರೆ ಇಂಥವೆಲ್ಲ ಮಾಡಕ್ಕಂಗಾರ? ಹೌದು ಸ್ವಾಮೀಜಿ, ಫ್ರೀ ಯೋಜನೆ ಇದ್ದಾಗ ಅದು ಎಫೆಕ್ಟ್ ಆಗುತ್ತೆ. ಶ್ರೀಮಂತರು ಭಾಳ ಶ್ರೀಮಂತ ಇದ್ದಾರೆ, ಅದಕ್ಕೆ ಶ್ರೀಮಂತರು ಇದ್ದರ ಕಡೆ ಒಂದಷ್ಟು ಹೆಂಗಿಸ್ಕೊತೇವೆ, ಬಡ್ರ ಕಡೆ ಪಾಪ ಅವ್ರೇನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಫ್ರೀ ಅವ್ರಿಗೆ. ಓ, ಬಡವರಿಗೆ ಫ್ರೀ ಇಡ್ತೀರಿ, ಶ್ರೀಮಂತರಿಗೆ ನೀವು 1 ಲಕ್ಷ ತಗೋತೀರಿ ಅಂತ ಅರ್ಥ ಅದ. ನೋಡಿ ವೀಕ್ಷಕರಿಗೆ, ನಿಮಗೂ ಏನಾರ ಆ ಥರ ಸಮಸ್ಯೆ ಇದ್ದರೆ ನಮ್ಮ ಗಜಂ ಸ್ವಾಮೀಜಿ ಕಡೆ ಹೋಗಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಶನ ನಾವು ಇಲ್ಲಿಗೆ ಮುಗಿಸ್ತೀವಿ. ಸ್ವಾಮೀಜಿ, ಕೊನೆಯದಾಗಿ ನೀವು 1-2 ಮಾತು ಹೇಳ್ಬೇಕು ನಮ್ಮ ಕರ್ನಾಟಕ ಜನತೆಗೆ. ಸ್ವಾಮೀಜಿ, ಈಗ ನಮ್ಮ ವೀಕ್ಷಕರಿಗೆ ಅವ್ರ ಸಮಸ್ಯೆ ಬಗೆಹರಿಬೇಕಂದ್ರೆ ಅವ್ರು ತಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸ್ವಾಮೀಜಿ? ಗಜಂ ಸ್ವಾಮಿ ಅಂದ್ರೆ ಎಲ್ಲಾರು ಇರ್ತಾರೆ. ಈಗ ಅವ್ರು ನಮ್ಮ ಕಡೆ ಬಂದ್ರೆ ಸ್ವಲ್ಪ ಚಾರ್ಜ್ ಮಾಡ್ತೇವೆ, ಅವ್ರು ನಮ್ಮ ಕಡೆ ದುಡ್ಡು ಕೊಡ್ತಾರೆ. ಅವ್ರೆ ನಾವು ಒಂದು ಗುದ್ದು ಕಳಿಸ್ತೀವಿ, ಅವ್ರಿಗೆ ಎಲ್ಲ ಸರಿ ಆಕೈತಿ. ಅಂದ್ರೆ ಹೆಂಗೆ ಗುದ್ದು ಕಳಿಸ್ತೀರಿ ಸ್ವಾಮೀಜಿ ಅವ್ರಿಗೆ? 1 ಸತಿನೇ ಆಡಿಸ್ತೀವಿ ಸ್ವಾಮೀಜಿ? 2 ಸತಿ ಗುದ್ದು ಕಳಿಸ್ತೇವೆ. ಹಾಂ ಸ್ವಾಮೀಜಿ, ಈ ಎಷ್ಟು ವಾರದಾಗ ಸಮಸ್ಯೆ ಪರಿಹಾರ ಆಗುತ್ತೆ ಸ್ವಾಮೀಜಿ ಗುದ್ದಿದ ಮೇಲೆ? ಒಂದು ವಾರ 1 ತಿಂಗಳು ಆಗ್ಬೋದು. ಹಾಂ ಸ್ವಾಮೀಜಿ, ನೀವು ಆ್ಯಕ್ಚುಲಿ ಹೆಸರು ಗಜಮ್ ಅನ್ನೋ ಬದಲಿ ಬುದ್ಧಮಾ ಸ್ವಾಮೀಜಿ ಅಂತ ಇರ್ಬೇಕು ಸ್ವಾಮೀಜಿ. ಅಂದ್ರೆ ನೀವು ಗುದ್ದಿರಲ್ಲ, ಇಲ್ಲ ಗುದ್ದು ಸ್ವಾಮೀಜಿ ಅಂತ ಇರ್ಬೇಕು ಸ್ವಾಮೀಜಿ ನೀವು. ಏನ್ರಿ ನಿಮ್ಗೆ ಗೊತ್ತಕ್ಕಿತ್ತಿಲ್ಲ ಸ್ವಾಮೀಜಿಗಳು? ಅಲ್ಲ ಸ್ವಾಮೀಜಿ, ನಾ ಕರೆಕ್ಷನ್ ಮಾಡಕ್ಕೆ ಹೇಳಂತ ಸ್ವಾಮಿ, ಅದಕ್ಕೆ ಏನ್ರ ಸ್ವಲ್ಪ ತಪ್ಪದು ಅದ್ರ ಪ್ರಕಾರ ನೀವು ಕ್ಷಮಿಸ್ರಿ. ಹೌದು ಸ್ವಾಮೀಜಿ, ಆಯಿತು ವೀಕ್ಷಕರೇ. ಸ್ವಾಮೀಜಿಗಳು ಯಾಕೋ ಸ್ವಲ್ಪ ನಮ್ಮ ಮೇಲೆ ಸಿಟ್ಟಾಗ್ಯಾರ. ಸೊ ನಿಮಗೇನಾದರೂ ನಿಮಗೇನಾದ್ರು ಸಮಸ್ಯೆಗಳಿದ್ರೆ ಅವ್ರು ಹೇಳಿರುವಂಥ ಅಡ್ರೆಸ್ ಹೋಗಿ ಗುದ್ದಿಸ್ಕೊಂಡು ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ವೀಕ್ಷಕರೇ. ಒಂದು ವಿಷಯನ ಮಾಡ್ತಿದ್ವಿ, ಈಗ ಸ್ವಾಮೀಜಿಗಳು ತಮಗೆ ಒಳ್ಳೇದಾಗಲಿಕ್ಕೆ ಒಂದು ಮಂತ್ರ ಹೇಳ್ತಾರೆ. ಸೊ ಅದನ್ನು ಹೇಳಿದ ಮೇಲೆ ತಮ್ಮ ಜೀವನದೊಳಗೆ ಒಳ್ಳೇದಾಗತ್ತಂತ ಅವ್ರು ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳೇ, ಆ ಮಂತ್ರ ಯಾವುದು ಹೇಳ್ತಾರೆ? ಗಜ್ರು ಮುಜ್ರು ಕುಟ್ಕು ಪುಟ್ಟುಕು
ಅದನ್ನು ಕೇಳಿ ಹೇಳ್ರಿ, ಎಲ್ಲರಿಗೂ ಒಳ್ಳೆಯದ. ಧನ್ಯವಾದಗಳು.